ಸರ್, ಇವತ್ತಿನ ದಿನ ಗೋವಿನ ಜೋಳ ಬೆಂಬಲ ಬೆಲೆಗೆ ಹಾವೇರಿ ಜಿಲ್ಲೆಯಲ್ಲಿ ನಡೀತಕ್ಕಂಥ ಒಂದು ಈ ಧರಣಿಗೆ ತಾವು ಆಗಮಿಸಿದ್ದೀರಾ. ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಭಾಳ ಮುಖ್ಯವಾಗಿ ಏನಿವತ್ತು ಹಾವೇರಿ ಜಿಲ್ಲೆಯ ರೈತರು ಏನಿವತ್ತು ಗೋವಿನ ಜೋಳ ಬೆಳೆದಿದ್ದಾರೆ ಅವರೆಲ್ಲರೂ ಕೂಡಿಕೊಂಡು ಇವತ್ತು ಜಿಲ್ಲಾಡಳಿತ ಕಚೇರಿ ಎದುರು ನಿನ್ನೆಯಿಂದ ಪ್ರತಿಭಟನೆ ಆರಂಭ ಮಾಡಿದ್ದಾರೆ. ಮುಖ್ಯ ವಿಷಯ ಇರ್ತಕ್ಕಂಥದ್ದು ಗೋವಿನ ಜೋಳಕ್ಕೆ ಒಂದು ವೈಜ್ಞಾನಿಕ ಬೆಲೆಯಾಗಿ ಬೆಂಬಲ ಬೆಲೆಯಾಗಿ 3,000 ರೂಪಾಯಿಯಷ್ಟು ಹಣವನ್ನು ಸರ್ಕಾರಗಳು ಕೊಡಬೇಕು ಮತ್ತು ಅದು ಖರೀದಿ ಮಾಡಿಸ್ಬೇಕಂತೇಳಿ ಇಲ್ಲಿ ಒತ್ತಾಯ ಇದೆ. ಈ ವಿಚಾರದಲ್ಲಿ ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುತುವರ್ಜಿ ವಹಿಸಬೇಕಾಗಿತ್ತು ಇಷ್ಟೊಳಗೆ ಅಂತಕೊಂಡು ನಾವು ಒತ್ತಾಯನ ಮಾಡ್ತಾ ಇದ್ದೇವೆ. ಯಾಕಂತೇಳಿ ಸರಿಸುಮಾರು ಒಂದು 13 ಲಕ್ಷ ಟನ್ನಷ್ಟು ಇವತ್ತು ಗೋವಿನ ಜೋಳ ಹಾವೇರಿ ಜಿಲ್ಲೆಯಲ್ಲೇ ಉತ್ಪಾದನೆ ಆಗಿದೆ ಅಂತಕ್ಕಂಥ ವಿಷಯ ಇದೆ. ಹೀಗಾಗಿ ಇವತ್ತು ಕೇಂದ್ರ ಸರ್ಕಾರ ಇಲ್ಲಿ ಒಂದು ಕಡೆಗೆ ನೇರವಾಗಿ ರೈತರಿಗೆ ಒಂದು ಮೋಸ ಮಾಡ್ತಾ ಇದೆ. ಅಮೆರಿಕ ಸೇರಿದಂಗೆ ಬೇರೆ ಬೇರೆ ಕಡೆ ಬರ್ತಕ್ಕಂಥ ಗೋವಿನ ಜೋಳವನ್ನು ನಮ್ಮ ದೇಶಕ್ಕೆ ರಫ್ತು ಮಾಡ್ಕೊಳ್ತಾ ಇದೆ. ಹೀಗಾಗಿ ಇಲ್ಲಿ ನಮ್ಮ ದೇಶದಲ್ಲೇ ಬೆಳೀತಕ್ಕಂಥ, ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂಥ ಗೋವಿನ ಜೋಳವನ್ನು ಯಾರು ಖರೀದಿ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು ಬೇರೆ ಬೇರೆ ಆಹಾರ ಉತ್ಪಾದನೆಗಾಗಲಿ, ಎಥೆನಾಲ್ಗಾಗಲಿ, ಬೇರೆ ವಿಷಯಕ್ಕಾಗಲಿ ಇವತ್ತು ಆ ಗೋವಿನ ಜೋಳ ಬಳಕೆ ಆಗುತ್ತೆ. ಆದರೆ ನಮ್ಮ ಗೋವಿನ ಜೋಳ ಉತ್ಪಾದನೆ ಇಲ್ಲ ಅನ್ನೋ ಮಾತ್ರ ಬೇರೆ ಕಡೆ ತರತಕ್ಕ ವ್ಯವಸ್ಥೆಯಲ್ಲಿ ಮಾಡ್ಕೋಬೇಕಾಗಿತ್ತು. ಯಾಕಂದ್ರೆ ನಮ್ಮ ದೇಶದ ರೈತರು ಮುಖ್ಯ ಅಂತಕ್ಕಂಥ ವಿಷಯ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಆಗಬೇಕಾಗಿತ್ತು. ಇದು ಒಂದು ಕಡೆಗೆ ಕೇಂದ್ರ ಸರ್ಕಾರ ಈ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ರೈತರ ಕಡೆ ಗಮನನೇ ಕೊಡ್ತಾ ಇಲ್ಲ. ಇವತ್ತು ಕುರ್ಚಿ ಆಟಕ್ಕೆ ಇವತ್ತು ಸಿದ್ದರಾಮಯ್ಯನವರಾಗಲಿ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ, ಇಡೀ ಮಂತ್ರಿಮಂಡಲ ಇವತ್ತು ರೈತರ ಬಗ್ಗೆ, ಗೋವಿನ ಜೋಳ ಏನು ಬೆಳೆಗಾರರಿದ್ದಾರೆ ಅವ್ರ ಬಗ್ಗೆ ಯಾವುದೇ ಒಂದು ಸಣ್ಣ ಗಮನವನ್ನು ಕೂಡ ಕೊಡದೆ ಇವತ್ತು ದೊಡ್ಡ ದ್ರೋಹವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಷಯ ಇದೆ. ಹೀಗಾಗಿ ನಾವು ವಿದ್ಯಾರ್ಥಿ ಸಂಘಟನೆ, SFI ಆಗಿ, DYFI ಯುವಜನ ಸಂಘಟನೆಯಾಗಿ ಒಟ್ಟು ರೈತರ ಏನು ಬೆಂಬಲ ಬೆಲೆ ಏನು ಗೋವಿನ ಜೋಳ ಸಿಗಬೇಕಾಗಿದೆ ಆ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. 3,000 ರೂಪಾಯಿ ಬೆಲೆ ಸಿಗೋರಿಗೂ ಕೂಡ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಒತ್ತಾಯವಾಗಿ ನಿಲ್ತೇವೆ ಅಂತ ಮಾತನಾಡ್ತಾರೆ ಬಸವರಾಜ ಪೂಜಾರ್.